ಅಮೆರಿಕಾದಲ್ಲಿ ಈಗಾಗಲೇ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ ಶಿವಣ್ಣ. ಈಗಾಗಲೇ ಅವರು ಚಿಕಿತ್ಸೆಯನ್ನ ಪಡ್ಕೊಂಡು ಗುಣಮುಖರು ಕೂಡ ಆಗ್ತಾ ಇದ್ದಾರೆ. ಇದೇ ತಿಂಗಳು 26ನೇ ತಾರೀಕಿಗೆ ವಾಪಸ್ ಬೆಂಗಳೂರಿಗೆ ಕೂಡ ಆಗಮಿಸಲಿದ್ದಾರೆ. ಸೊ ಆಪರೇಷನ್ ಬಳಿಕ ಶಿವಣ್ಣ ಕಂಪ್ಲೀಟ್ ಆಗಿ ಚೇತರಿಕೆಯನ್ನ ಕಂಡಿದ್ದಾರೆ. ಶಿವಣ್ಣ ಆಪರೇಷನ್ ಬಗ್ಗೆ ಸಂಬಂಧಿ ಮಧು ಬಂಗಾರಪ್ಪನವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶಿವಣ್ಣಗೆ ತಲೆಯಲ್ಲಿ ಒಂದು ಸ್ಟಂಟ್, ಹಾರ್ಟ್ನಲ್ಲಿ ಒಂದು ಸ್ಟಂಟ್ ಹೇಳಿದ್ದಾರೆ. ಸೊ ಶಿವಣ್ಣಂಗೆ ತಲೆಯಲ್ಲಿ ಒಂದು ಸ್ಟಂಟು, ಹಾರ್ಟ್ನಲ್ಲೂ ಕೂಡ ಒಂದು ಸ್ಟಂಟು. ಕ್ಯಾನ್ಸರ್ಗಾಗಿ 6 ಆಪರೇಷನ್ ಅನ್ನು ವೈದ್ಯರು ಮಾಡಿದ್ದಾರೆ. 6 ಆಪರೇಷನ್ನಿಂದ 180 ಸ್ಟಿಚ್ಗಳನ್ನು ಹಾಕಿದ್ದಾರೆ ವೈದ್ಯರು ಅಂತ ಹೇಳಿದ್ದಾರೆ. ಸೊ ಈಗ ಕಂಪ್ಲೀಟ್ ಆಗಿ ಅವರು ರಿಕವರ್ ಆಗ್ತಾ ಇದ್ದಾರೆ, ಯಾವ ಸಮಸ್ಯೆನೂ ಕೂಡ ಇಲ್ಲ ಅಂತಿದ್ದಾರೆ. ನಿನ್ನೆ ಅಷ್ಟೇ ನೋಡ್ತಾ ಇದ್ವಿ ನಾವು, ಬೀಚ್ನಲ್ಲಿ ಕೂಡ ಗೀತಕ್ಕ ಜೊತೆಗೆ ಶಿವಣ್ಣ ಇಬ್ಬರು ಕೂಡ ಓಡಾಡ್ತಾ ಇದ್ರು. ಅದಾದ ನಂತರ ಬೋಟ್ನಲ್ಲೂ ಕೂಡ ಓಡಾಡ್ತಾ ಇದ್ರು. ಸೊ ಕ್ಯಾನ್ಸರ್ ಆಪರೇಷನ್ ಶಿವಣ್ಣನಿಗೆ ಅಮೆರಿಕದಲ್ಲಿ ಆಗಿದೆ. ಸೊ ನಿಮಗೆಲ್ಲ ಕೂಡ ಹೇಳಿದ್ವಿ, ಅವತ್ತು ಕೂಡ ಬಂದು ಮಾತನಾಡಿದರು ಅವರು. 6 ಆಪರೇಷನ್ ಆಗಿದೆ ಅನ್ನೋದನ್ನು ಮಧು ಬಂಗಾರಪ್ಪನವರು ಹೇಳಿದ್ದಾರೆ. 6 ಆಪರೇಷನ್ಗೆ 180 ಸ್ಟಿಚ್ಗಳನ್ನು ಹಾಕಲಾಗಿದೆ ಶಿವಣ್ಣಗೆ. ದಿನಕ್ಕೆ 4-5 ಕಿಲೋಮೀಟರ್ ಶಿವಣ್ಣ ವಾಕಿಂಗನ್ನು ಮಾಡ್ತಾ ಇದ್ದಾರೆ, ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಡಾಕ್ಟ್ರು. ಸೊ ಶಿವಣ್ಣ ಈಗ ಮೊದಲಿಗಿಂತಲೂ ಕೂಡ ಚೆನ್ನಾಗಿದ್ದಾರೆ ಅನ್ನುವಂಥದ್ದನ್ನು ಮಧು ಬಂಗಾರಪ್ಪನವರು ಹೇಳಿರೋದು. 3-4 ಗಂಟೆ ಈ ಆಪರೇಷನ್ ನಡೆದಿದೆ ಅಂತ ಹೇಳಿ ಕಂಪ್ಲೀಟಾಗಿ ಏನಾಯಿತು ಅನ್ನುವಂಥದ್ರ ಬಗ್ಗೆ ಪೂರ್ತಿಯಾಗಿ ಹೇಳಿದ್ದಾರೆ. ಮ್ಯಾನ್ಯುವಲ್ ಆಪರೇಷನನ್ನು ವೈದ್ಯರು ಮಾಡಿದ್ದಾರೆ ಅನ್ನುವಂಥದ್ರ ಕ್ಲಿಯರ್ ಪಿಕ್ಚರನ್ನು ಮಧು ಬಂಗಾರಪ್ಪನವರು ಕೊಟ್ಟಿದ್ದಾರೆ. ಹೇಗೆ, ಯಾವ ರೀತಿಯಾಗಿ ಶಸ್ತ್ರಚಿಕಿತ್ಸೆ ಆಯಿತು, ಏನು ಅಂತ ಹೇಳಿ ಮಾತನಾಡಿದ್ದಾರೆ. ಅವ್ರಿಗೊಂದು ಚಿಕ್ಕ ಹಾರ್ಟ್ ನನಗನ್ಸುತ್ತೆ ಶಿವಣ್ಣವರಿಗೆ ನೋಡಿ, ಅವರೆಲ್ಲ ಆಶೀರ್ವಾದ. ಬ್ರೈನಲ್ಲಿ ಒಂದು ಸ್ಟೆಂಟ್ ಇದೆ, ಅವ್ರಿಗೊಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು, ಕಾಲು ಇದಾಗಿತ್ತು. ಇವತ್ತು ಇದನ್ನು ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂಥೇಳಿ ಮನಸ್ಸಿತ್ತು. ಚೆನ್ನಾಗಿದ್ದಾರೆ. 25ನೇ ತಾರೀಕು ಬರ್ತಾರೆ. ದಿನ ನಾವು ಅದಕ್ಕಿಂತ ಜಾಸ್ತಿ ಜೋಶಲ್ಲೇ ಬರ್ತಾರೆ ತಗೊಳ್ಳಿ. ನಾನು ಅವರು ದಿನ ಹೆಚ್ಚು ಕಮ್ಮಿ 3.5-4 ಕಿಲೋಮೀಟ್ರ್ ದಿನ ನಡ್ಕೊಂಡು ವಾಕಿಂಗ್ ಮಾಡ್ತಾಯಿದ್ದೆ. ಅಲ್ಲೇ ವರಂಡಲ್ಲೇ ಒಂದು ಸುಮ್ಮನೆ ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ. ಅಲ್ಲಿ ಸಿಸ್ಟಮ್ ಸ್ವಲ್ಪ ಬೇರೆ, ಒಂದು 5-6 ಸಾವಿರ ಸ್ಟೆಪ್ಪು ಹಾಕ್ತಾಯಿದ್ರು. ಆಮೇಲೆ ವಾಕಿಂಗು, ಎದುರುಗಡೆ ಒಂದು ಲೇಕ್ ಇದೆ, ಅದು ಒಂದು ರೌಂಡ್ ಹೊಡೆದ್ರೆ 1.5 ಕಿಲೋಮೀಟ್ರ್ ಏನೋ ಇದೆ. ಅದನ್ನೇ ಒಂದು 4-5 ರೌಂಡ್ ಹೊಡೆದ್ಬಿಡೋರು. ಈಗ ಮೋಸ್ಟ್ಲಿ ಇನ್ನೂ ಜಾಸ್ತಿ ಆಗಿದೆ. ಚೆನ್ನಾಗಿದ್ದಾರೆ, ಏನು ತೊಂದರೆ ಏನಿಲ್ಲ. ತುಂಬ ಚೆನ್ನಾಗಿ ಟ್ರೀಟ್ಮೆಂಟಲ್ಲಿ. ಆಮೇಲೆ ಡಾಕ್ಟ್ರ್ ಹೇಳಿದ್ದೇನು ಅಂದರೆ ಹೀ ಈಸ್ ವೆರಿ ಫಿಟ್. ಇದು ಒಂದು ಅರ್ಥ ಮಾಡ್ಕೊಳ್ಬೇಕು. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಈಗ ಸಂಪೂರ್ಣವಾಗಿ ಚೇತರಿಕೆ ಆಗ್ತಾ ಇದ್ದಾರೆ. 26ನೇ ತಾರೀಕಿಗೆ ಶಿವಣ್ಣ ವಾಪಸ್ ಬರುವಂಥದ್ದಿದೆ. ಈ ನಿಟ್ಟಿನಲ್ಲಿ ಏನು ಹೇಳ್ತಾ ಇದ್ದಾರೆ ಮಧು ಬಂಗಾರಪ್ಪನವರು? ಹೇಗೆ ನಡೀತು ಈ ಸರ್ಜರಿ, ಮತ್ತು ಯಾವ ರೀತಿಯಾಗಿ ಸರ್ಜರಿ ನಡೆದಿದೆ, ಏನು ಹೇಳ್ತಾ ಇದ್ದಾರೆ? ಎಸ್ ಅರುಣ್, ಈಗಾಗಲೇ ಶಿವಣ್ಣ ಅವರು ಅಮೇರಿಕಾದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಸರ್ಜರಿಯನ್ನು ಮಾಡಿಸ್ಕೊಂಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಶಿವಣ್ಣ ಅವರ ಜೊತೆಗೆ ಅವರ ಪತ್ನಿ ಮತ್ತು ಅವರ ಪುತ್ರಿ ಮತ್ತು ಜೊತೆಗೆ ಮಧು ಬಂಗಾರಪ್ಪ ಅವರು ಕೂಡ ಅಲ್ಲೇ ವಾಸವಾಗಿದ್ದರು ಮತ್ತು ಅವರನ್ನು ನೋಡ್ಕೋತಾ ಇದ್ದರು. ಆ ಒಂದು ಸಂದರ್ಭದಲ್ಲಿ ಸತತ 5 ಗಂಟೆಗಳ ಕಾಲ ಒಂದು ಏನು ಚಿಕಿತ್ಸೆ ನಡೆದಿತ್ತು, ಒಂದು ಸರ್ಜರಿ ನಡೆದಿತ್ತು, ಆ ಒಂದು ವಿಷಯದ ಬಗ್ಗೆ ಇವತ್ತು ಮಧು ಬಂಗಾರಪ್ಪ ಅವರು ಹೇಳಿರ್ತಕ್ಕಂಥದ್ದು. ಜೊತೆಗೆ ವೈದ್ಯರು ಕೂಡ ತುಂಬ ಎಕ್ಸ್ಪರ್ಟೀಸ್ ಆಗಿದ್ದಾರೆ. ಜೊತೆಗೆ ಅವರು ತಮ್ಮ ಕುಟುಂಬದ ಸದಸ್ಯರ ರೀತಿಯಲ್ಲಿ ಒಂದು ಟ್ರೀಟ್ ಮಾಡಿರ್ತಕ್ಕಂಥದ್ದು. ಈಗ ಶಿವಣ್ಣ ಅವರು ಸರ್ಜರಿ ನಂತರ ಈಗ ಚೇತರಿಕೆ ಕಾಣ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಅವರ ಆರೋಗ್ಯದಲ್ಲಿ ಕೂಡ ಈಗ ಚೇತರಿಕೆ ಕಾಣ್ತಾ ಇದೆ. ಮತ್ತು ಇತ್ತೀಚೆಗೆ ಅವರು ಒಂದಿಷ್ಟು ಫೋಟೋಗಳನ್ನು ಇದು ಮಾಡಿದರು. ಮತ್ತು ಜೊತೆಗೆ ನ್ಯೂ ಇಯರ್ ದಿನ ಕೂಡ, ಹೊಸ ವರ್ಷದ ದಿನ ಒಂದು ಅಭಿಮಾನಿಗಳಿಗೆ ವಿಶನ್ನು ಮಾಡಿದರು. ಆತಂಕ ಪಡೋದು ಬೇಡ, ಈಗಾಗಲೇ ಸರ್ಜರಿ ನಂತರ ನಾನು ಗುಣಮುಖ ಆಗ್ತಾ ಇದ್ದೀನಿ ಅನ್ನೋದನ್ನು ಕೂಡ ಅವರ ಅಭಿಮಾನಿಗಳಿಗೆ ಒಂದು ಸಂದೇಶನ ಒಂದು ವಿಡಿಯೋ ಮೂಲಕ ಕಳಿಸಿದರು. ಜೊತೆಗೆ ನಿನ್ನೆ ಮೊನ್ನೆಯಷ್ಟು ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು, ಒಂದಿಷ್ಟು ಪೋಸ್ಟ್ಗಳನ್ನು ಹಾಕ್ತಾ ಇರ್ತಕ್ಕಂಥದ್ದು. ಕಡಲ ಕಿನಾರೆಯಲ್ಲಿ ಅವರು ವಾಕ್ ಮಾಡಿಕೊಂಡು ಈಗ ಆಮೇಲೆ ಅವರು ವೈದ್ಯರ ಸಲಹೆಯಂತೆ ಏನು ದಿನನಿತ್ಯ ಅವರು ಏನು ವಾಕ್ ಮಾಡಬೇಕು ಎಲ್ಲವೂ ಕೂಡ ಈಗ ಸಹಜ ರೀತಿಯಲ್ಲಿ ಇನ್ನೇನು ಸಹಜ ಸ್ಥಿತಿಗೆ ಬರೋದಕ್ಕೆ ಈಗಾಗಲೇ ಶಿವಣ್ಣ ಅವರು ಕೂಡ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಅವರ ಒಂದು ಕುಟುಂಬಸ್ಥರು ಮತ್ತು ಅವರ ಆಪ್ತರ ಮನೆಯಲ್ಲಿ ಇದ್ದು ಈಗ ಅಲ್ಲಿ ಈ ಒಂದು ಚಿಕಿತ್ಸೆಯನ್ನು ಹೋಗಿ ಬಂದು ಚಿಕಿತ್ಸೆಯನ್ನು ಪಡಿತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಧು ಬಂಗಾರಪ್ಪ ಅವರು ಈಗ ಮಾತಾಡಿರ್ತಕ್ಕಂಥದ್ದು. ಅವರ
ಚಿಕಿತ್ಸೆ ಗುಣಮುಖ ಆಗ್ತಾ ಇದೆ. ಇದೇ ಜನವರಿ 26ನೇ ತಾರೀಕು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಮೊದಲಿನಿಗಿಂತ ಇನ್ನೂ ಎನರ್ಜೆಟಿಕ್ ಆಗಿದ್ದಾರೆ ಶಿವಣ್ಣ ಅವರು. ಮೊದಲಿನಿಗಿಂತ ಎನರ್ಜೆಟಿಕ್ ಆಗಿದ್ದು ಈಗ ಅವರು 63 ವರ್ಷ ಅಲ್ಲ 26 ವರ್ಷದ ಯುವಕನಂತೆ ಕಾಣ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಕಾನ್ಫಿಡೆನ್ಸ್ ಇದನ್ನು ಹೇಳಿರ್ತಕ್ಕಂಥದ್ದು. ಈ ಒಂದು ವಿಷಯ ಈಗ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಸಂಭ್ರಮವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಶಿವಣ್ಣ ಅವರು ಚಿಕಿತ್ಸೆಗೆ ಹೋಗುವಂಥ ಸಂದರ್ಭದಲ್ಲಿ, ಅಮೆರಿಕಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರು ಕೂಡ ಭಾವುಕರಾಗಿದ್ದರು ಮತ್ತು ಅವರ ಕುಟುಂಬಸ್ಥರು ಕೂಡ ಒಂದಿಷ್ಟು ಆತಂಕಕ್ಕೆ ಒಳಗಾಗಿದ್ದರು, ಅಭಿಮಾನಿಗಳು ಕೂಡ ಆತಂಕಕ್ಕೆ ಒಳಗಾಗಿದ್ದರು. ಈಗೆಲ್ಲ ಈ ಒಂದು ಇದಕ್ಕೆ ಬ್ರೇಕ್ ಹಾಕಿರ್ತಕ್ಕಂಥ ಮತ್ತು ಜೊತೆಗೆ ಅಲ್ಲೇ ಇದ್ದು ಅವರ ಆರೋಗ್ಯದ ಸ್ಥಿತಿಯನ್ನು ನೋಡ್ಕೊಂಡು ಬಂದಂಥವರು, ಕಣ್ಣಾರೆಯನ್ನು ನೋಡಿದಂಥವರು ಮಧು ಬಂಗಾರಪ್ಪ ಅವರು. ಹಾಗಾಗಿ ಇವತ್ತು ಬಂದು ಇಲ್ಲಿ ಮಾತನಾಡ್ತಿರ್ತಕ್ಕಂಥದ್ದು ಈಗ ಅಭಿಮಾನಿಗಳಿಗೆ ಮತ್ತು ಕುಟುಂಬಸ್ಥರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸವೂ ಕೂಡ ಆಗಿರ್ತಕ್ಕಂಥದ್ದು. ಅರುಣ್, ಓಕೆ, ಧನ್ಯವಾದಗಳು ಧನು ನಿಮ್ಮೆಲ್ಲ ಮಾಹಿತಿಗೆ.